ಅವಮಾನ ತಡಿಯಕ್ಕಾಗ್ದೆ ಪಾಪ ಸಾನ ನೇಣಾಕನ್ ಸಾಯ್ಬೇಕಾಟೆಯ. ಪುಟ್ಟಕ್ಕನ ನೆನ್ಸ್ಕೊಂಡ್ರೆ ಅನ್ಸುತ್ತೆ. ಅವಳು ಮಾಡಿದ ತಪ್ಪಿಗೆ ಪುಟ್ಟಕ್ಕನ ಮಾನ ಮರ್ಯಾದೆ ಹೋಯ್ತು. ಪುಟ್ಟಕ್ಕ ಎಲ್ಲ ಜವಾಬ್ದಾರಿನೂ ಸಾನಂಗೆ ಕೊಟ್ಟೋಗಿದ್ಲು. ನಮ್ಮ ಅಕ್ಕ ಬಂದಮೇಲೆ ಸಾನ ಯೋನಂತ ಉತ್ತರ ಕೊಡ್ತಾಳೆ. ಹೌದಲ್ವ, ಪುಟ್ಟಕ್ಕನ ನೆನ್ಸ್ಕೊಂಡ್ರೆ ಸಾನೆ ಬೇಸರ ಆಯ್ತದೆ ಕಡೆ. ಈ ವಿಷಯ ಏನಾದ್ರೂ ನಮ್ಮ ಅಕ್ಕಂಗೆ ಗೊತ್ತಾದ್ರೆ ಅವಳು ಕಾಡಲ್ಲೆಯ ಪ್ರಾಣ ಬಿಟ್ಬಿಡ್ತಾಳೆ ಆಟೆಯ. ತಾಯೋಂಥ ತಪ್ಪು ನಮ್ಮ ಸುಮ್ಮ ಏನು ಮಾಡಿಲ್ಲ. ಪೊಲೀಸರು ಹುಡುಕ್ತಾವ್ರೆ, ಸಿಕ್ಲಿ ಆಮೇಲೆ ಐತೆ ನಿಮಗೆ. ಇದ್ರಾಗೇನಾದರೂ ನಿಮ್ಗೆ ಕೈವಾಡ ಇದೆ ಅಂತ ಗೊತ್ತಾಗಬೇಕಲ್ಲ, ಆಮೇಲೆ ಐತೆ ನಿಮಗೆ ಮಾರಿ ಹಬ್ಬ. ನೋಡ್ರಪ್ಪ, ಈ ವಿಷಯದಾಗೆ ನಾನು ಎಲ್ಲರಿಂದನೂ ದೂರ ಉಳಿದೀವಿ. ಇಲ್ಲಿಗೆ ಪುಟ್ಟಕ್ಕನ ಹಿತೈಷಿಯಾಗಿ ಬಂದೀವ್ನಿ ಆಟೆಯ. ಇದಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ. ನೋಡಮ್ಮ ಸಾಲ ಮನ್ಸು ಗಟ್ಟಿ ಮಾಡು. ನಿಮ್ಮ ಒಂದು ಜಾಗದಲ್ಲಿ ನಿಂತ್ಕೊಂಡು ಎಲ್ಲನೂ ಸರಿಪಡಿಸ ಆಯ್ತೆ. ಹೆಣ್ಮಕ್ಳಿದ ಮನೆ ಒಂಥರ ಬೆಂಕಿ ಆಡೋ ಆಲೆ ಮನೆ ಇದ್ದಂಗೆ. ಬೆಲ್ಲದ ಸಿಹಿ ಜೊತೆ ಬೆಂಕಿ ಕಾವು ಇರ್ತದೆ. ಆಮ್ಯಾಕೆ ಸುಮ್ಮ ಅವಮಾನ ಮಾಡಿದ್ಲು ಅಂತ ನೀನು ಪಿರಾಣ ಎಲ್ಲ ಕಡ್ಕೊಳಕ್ಕೆ ಹೋಗ್ಬೇಡ ಕಣೆ. ಸರಿ ಕಣ್ರವ, ನಾನಿನ್ನು ಬರ್ತೀನಿ. ಆಮ್ಯಾಕೆ ಯಾವುದಕ್ಕೂ ಹೊಸಿ ಹುಷಾರಾಗಿರಿ. ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಈಗಿನ ಕಾಲದಲ್ಲಿ ಮನೆ ಬಿಟ್ಟು ಓಡಾಗಿರೋ ಹೆಣ್ಮಕ್ಳೆಲ್ಲ ಕೊನೆಗೆ ತುಂಡಾಗಿ ಫ್ರಿಡ್ಜ್ನಾಗ ಸಿಗ್ತಾರೆ. ಸುಮ್ಮ ವಾಪಸ್ ಬಂದರೆ ಸರಿ, ಇಲ್ಲ ಅಂತಂದರೆ ಏಯ್ ನೀನು ತೊಲಗ್ತೀಯ ಇಲ್ಲ? ಸಾನಾ, ಯಾವುದಕ್ಕೂ ನೀನು ಹುಷಾರಾಗಿರು. ನೋಡು, ನಿಂಗೆ ಏನೇ ವಿಷಯ ಇದ್ರು ನಂಗೆ ಫೋನ್ ಮಾಡು. ಈ ರಾಜಿ ಯಾವಾಗಲೂ ನೀನು ಸಾಯಕ್ಕೆ ಬರ್ತಾಳೆ, ಸರಿನಾ? ನಾನಿನ್ನು ಬರ್ತೀನಿ. ಒಂದು ಕಡೆಯಿಂದ ಎಲ್ಲರೂ ನಿರ್ನಾಮ ಮಾಡ್ತಿದ್ದೀನಿ. ಇದೆ ಈ ರಾಜಿ ಉದ್ದೇಶ. ಅಕ್ಕ, ಆ ರಾಜಿ ಏನೇನೋ ಹೇಳಿದ್ಲು ಅಂತ ತಲೆ ಕೆಡ್ಸ್ಕೊಬೇಡ. ನಾನು ಸುಮಂಗ್ ಏನೂ ಆಗಲ್ಲ. ಸಾನಕ್ಕ, ಸುಮಾ ಒಂದು ವೇಳೆ ಸಚಿನ್ ಜೊತೆನೇ ಹೋಗಿದ್ರು ಅವನಂತ ಹುಡುಗ ಅಲ್ಲ. ಧೈರ್ಯ ಹೇಳೋ ನೆಪ್ದಾಗ ಬಂದು ಮದ್ದಿಕ್ಕೆ ಹೋಯ್ತಾವಳೆ. ನೀನೇನು ಹೆದರ್ಬೇಡಮ್ಮ, ನೀನು ಧೈರ್ಯವಾಗಿರು. ಅಲ್ಲಮ್ಮ ಅಕ್ಕ, ನಮ್ಮವ್ವ ಒಂದಿನನೂ ಬಿಡದೆ ನಿನ್ ಕಡ್ಡಿ ಹಚ್ಚಿದ್ಕೆ ಇದನ್ನ ನಿನ್ ಕೊಟ್ಟುವರ? ಜೀವನದುದ್ದಕ್ಕೂ ಒಲೆ ಮುಂದೆನೆ ಬೆಂದ್ಲು. ಈಗಲೂ ನಿನ್ ದಸರಾ ಮಾಡ್ಬೇಕು ಅಂತ ಬಿಡುವು ತಕೊಂಡ್ ಬಂದ್ರೆ ಅವಳ ಮನೇನ ಅಲ್ಲೋಲ ಕಲ್ಲ ಮಾಡ್ಬಿಟ್ಟಿಯಲ್ಲ. ಇದು ನಿನಗೆ ನ್ಯಾಯನಾ? 3 ಮಕ್ಳನ್ನ ಕೊಟ್ಟು 3 ಮಕ್ಳು 3 ದಾರಿ ಆಗ್ಬಿಟ್ವಲ್ಲ. ನಾವ್ ಏನ್ ಪಾಪ ಮಾಡಿದ್ವಿ? ನಮ್ಮನ್ ಹೆತ್ತಿರೋ ನಮ್ಮವ್ವ ಏನ್ ಪಾಪ ಮಾಡಿದ್ಲು? ಹಸು ಅಂತ ಬಂದವ್ರಿಗೆ ಹೊಟ್ಟೆ ತುಂಬಾ ಊಟ ಹಾಕಿದ್ಲು. ಗಂಡ ಬಿಟ್ಟು ಆದ್ರು ನಮ್ಮನ್ನೆಲ್ಲ ಅವಳು ಸರಗಲ್ ಕಟ್ಕೊಂಡು ಜೀವನ ಮಾಡಿದ್ಲು. ಅಂತ ತ್ಯಾಗಮ್ಮಯ್ಯಗೆ ನಮ್ಮಿಂದ ಹಿಂದೆ ಶಿಕ್ಷೆ ಕೊಟ್ಬಿಟ್ಟಿಯಲ್ಲ, ಇದು ನ್ಯಾಯನಾ? ಹಿರಿ ಅಕ್ಕನ ಚಾಳಿ ಮನೆ ಮಂದಿಗೆ ಅನ್ನೋ ಹಾಗೆ ಮೊದಲು ತೆಪ್ಪು ಮಾಡಿದೆ ನಾನು. ಪ್ರೀತಿಸಿ ಮದುವೆ ಮಾಡಿಕೊಂಡು ಮೋಸ ಹೋದು.
ಎತ್ತವನ್ ಮನ್ಸಿಗೆ ಕೊಳ್ಳಿ ಇಟ್ಟು ಊರ್ ಬಿಟ್ಟು ಆದೆ. ನನ್ ದರಿದ್ರನೆ ಇಡೀ ಮನೆಗೆ ಸುತ್ಕೊಂಡ್ಬಿಡ್ತು. ಎರಡನೇ ಮಗಳು ನೋಡಿದ್ರೆ ಅರ್ಧದಾಗೆ ಅವಳ ಜೀವ ಹೊರಟೋಯ್ತು. ಇನ್ ಮೂರನೇ ಮಗಳು ಸರಿ ಹೋದ್ಲು, ಸವಾಲಲ್ಲಿ ಗೆದ್ಲು ಅನ್ನೋ ಅಷ್ಟ್ರಾಗೆ ಅವಳ ಹೆಸ್ರಿಗೂ ಕಳಂಕ ತಂದ್ಬಿಟ್ಟೆ. ಇದೆಲ್ಲ ಅವಂಗೆ ಗೊತ್ತಾದ್ರೆ ಖಂಡಿತವಾಗ್ಲೂ ಅವಳು ಜೀವಂತವಾಗಿ ಇರಕ್ಕಿಲ್ಲ. ಅವಳು ಕುರ್ಗೋದ್ನ ನನ್ನ ಕೈನಾಗ ನೋಡಕ್ಕಾಗಕ್ಕಿಲ್ಲ. ನೀನ್ ಯೋನ್ ಮಾಡ್ತೀವಿ ನನ್ಗಂತೂ ಗೊತ್ತಿಲ್ಲ, ಆದ್ರೆ ಅವಳ ಮನೆಗೆ ಬರೋಕ್ಕಿಂತ ಮುಂಚೆ ನನ್ನ ಹಿರಣ ತಕೊಂಬಿಡು. ಅಕ್ಕ ಅವ್ವ ನನ್ನ ಮೇಲೆ ಸ್ಯಾನೆ ನಂಬಿಕೆ ಇಟ್ಟು ಸುಮ್ಮನ್ ಜವಾಬ್ದಾರಿನ ನನಗೆ ಕೊಟ್ಟು ಹೋಗವಳೆ. ನನಗೆ ನೀನು ಯೋನ್ ಮಾಡ್ತೀಯ ಗೊತ್ತಿಲ್ಲ. ಅವ್ವ ಮನೆಗೆ ಬರೋಕ್ಕಿಂತ ಮುಂಚೆ ಸುಮ್ಮ ಮನೆಗೆ ಬಂದು ಸೇರ್ಬೇಕು, ಇಲ್ಲ ಅಂದ್ರೆ ನಾನಂತೂ ಜೀವಂತವಾಗಿರಕ್ಕಿಲ್ಲ. ಈಗ ನಾನು ಇರೋದು ಬಿಡೋದು ನಿನ್ನ ಕೈನಾಗೆ ಐತೆ. ನೀನು ಇರೋದೇ ದಿಟ್ಟ ಆದ್ರೆ ನನ್ನ ತಂಗಿನ ಜೋಪಾನವಾಗಿ ಮನೆಗೆ ಸೇರಿಸು. ಲೈ ಈ ಫೋಟೋಗಳನ್ನ ಎಲ್ಲ ಕಡೆ ಕಳಿಸಿ ಸಚಿನ್ ಸುಮ್ಮನ ಹುಡುಕ್ಲೇಬೇಕಲ್ಲ. ಸರಿ ಅಣ್ಣ. ಕಳಿ ಅಣ್ಣ ನಿಂತವ ಅವನು ಬಂದು ಲವ್ಗೆ ಸಹಾಯ ಮಾಡಂತ ಕೇಳ್ದಾಗಲೇ ಅನುಮಾನ ಬಂದಿತ್ತು ನನಗೆ. ಹ್ಞೂ ಅಣ್ಣ, ಈಗ ನೋಡು ಎಂತ ಅನಾಹುತ ಆಯ್ತು. ಹಾಂ ಅಣ್ಣ ಅವನೇನಾರ ಸಿಕ್ಕರೆ ಕೈ ಕಾಲೆಲ್ಲ ಮುರ್ದಾಕಿ ಅಂತ ಹೇಳೋದ ಅಣ್ಣ. ಲೈ ಅವೆಲ್ಲ ಏನೋ ಬೇಡಕ್ಕಲ್ಲ, ಸಿಕ್ಕಿದ್ರೆ ಹೇಳ್ಕೊಬರಕ್ಕೆ ಹೇಳಿ ಸಾಕು. ನೀನು ಏನಣ್ಣ ಇವನಿಂದ ಪುಟ್ಟವನ ಮನೆಗೆ ಏಟೆಲ್ಲ ತೊಂದರೆ ಆಗದೆ, ನೀನು ನೋಡಿದ್ರೆ ಬೆಂಡೆತ್ತದ ಬೇಡ ಅಂತ ಹೇಳ್ತಿದ್ಯಾ? ಲೈ ಈಗಲೇ ಏನೇನೋ ರಗಳೆ ಆಗೈತೆ, ಅದ್ರಾಗ ಇನ್ನೊಂದು ಸೇರ್ಕೊಳ್ಳೋದು ಬೇಕಾಗಿಲ್ಲ. ಮೊದಲು ಅವ್ರು ಸಿಕ್ಕರೆ ಕರ್ಕೊಬರಕ್ಕೆ ಹೇಳಿ, ಮುಂದಿನ ಏನು ಮಾಡೋದಂತ ಆಮೇಲೆ ಡಿಸೈಡ್ ಮಾಡಮ್ಮ. ಆಯ್ತಣ್ಣ, ನೀವು ಒಂದು ಮಾತು ಹುಡುಗರಿಗೆಲ್ಲ ಫೋನ್ ಮಾಡಿ ವಿಷಯ ಮುಟ್ಸಿ. ನಾನು ತಿಳಿಸಿವ್ನಿಕಲ್ಲ, ಆದರೂ ನೀವು ಅಂಕಿತ ಎಲ್ಲರಿಗೂ ತಿಳಿಸ್ಬಿಡಿ. ಪುಟ್ಟವ ಇಲ್ಲದೆ ಇರೋ ಹೊತ್ತಿನಲ್ಲಿ ಅವ್ರ ಮನೆಯಾಗ ಹಿಂಗೆಲ್ಲ ಆಗಿದ್ದು ನೋಡಿದ್ರೆ ಬೇಸರ ಆಯ್ತಿದೆ ಕಣಣ್ಣ. ಹ್ಞೂ ಅಣ್ಣ, ಪುಟ್ಟವನಿಗೆ ವಿಷಯ ಗೊತ್ತಾದ್ರೆ ಪಾಪ ಅದು ಎಷ್ಟು ನೊಂದ್ಕೊಂತಾರ ಏನೋ. ಹಾಂ ಲೈ ಇದವ್ವ ವಾಪಸ್ ಬರೋಷ್ಟ್ರಾಗೆ ಇತ್ಯರ್ಥ ಆಗಲೇಬೇಕು. ಅದಕ್ಕೆ ಸುಮ್ಮ ವಾಪಸ್ ಸಿಗಲೇಬೇಕು. ಎಲ್ಲರೂ ಹೊಸ ನಿಗಾ ಇಟ್ಟು ಕೆಲಸ ನೋಡಿ. ಅಣ್ಣ ಇದನ್ನ ನೀನು ನಮ್ಗೆ ಹೇಳ್ಬೇಕಾ? ನಿನ್ನ ಮನೆ ಅಂದಮೇಕೆ ಅದು ನಮಗೂ ಮನೆನೇ ಕರಣ. ರಾತ್ರಿ ಇಡೀ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಹುಡುಕ್ತೀವಿ, ನಡಿಲ್ಲ ಮೂಲೆ ಹುಡುಕಮ್ಮ ಮಾಡಲ್ಲ. ರೀ ಇಲ್ಲೇನು ಮಾಡ್ತಿದ್ದೀರಾ? ಹುಡುಗರನ್ನೆಲ್ಲ ಕರೆಸಿ ಫೋಟೋ ಕೊಟ್ಬಿಟ್ಟು ಸುಮಾ ಸಚಿನ್ನ ಹುಡ್ಕಕ್ಕೆ ಹೇಳಿವ್ನಿ. ನಮ್ಮ ಸುಮಾ ಸಿಗ್ತಾಳಲ್ವಾ? ಯಾಕೆ ಹಿಂಗೆ ಕೇಳ್ತಿದ್ದೀರಾ? ಖಂಡಿತವಾಗ್ಲೂ ಸಿಗ್ತಾಳೆ, ನೀವು ಸುಮ್ಕೇರಿ. ಸಹನಕ್ಕನ ಗೋಳಾಟ ನೋಡೋಕ್ಕಾಗ್ತಿಲ್ಲ. ಕತೆ ಇಲ್ಲದೆ ಬಂದಿರೋರಿಗೆ ಆಶ್ರಯ ಕೊಟ್ಟು ಮನೆ ಇದು. ಈ ಮನೆ ಯಾವಾಗಲೂ ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಅಪ್ಪನ ಆಸೆ. ಆದರೆ ನಮ್ಮ ಮುಂದೆನೇ ಮನೆಯವ್ರಿಗೆ ನೋವಾಗ್ತಿದ್ರೆ ನಮ್ಮ ಕೈಲಿ ಸಹಿಸ್ಕೊಳಕ್ಕಾಗ್ತಿಲ್ಲ. ನನಗೆ ನಿಮ್ಮ ಮನಸ್ಥಿತಿ ಅರ್ಥ ಆಯ್ತದೆ. ನನ್ನ ಕೈನ ಏನು ಮಾಡೋಕ್ಕಾಯ್ತದೋ ಅದನ್ನೆಲ್ಲ ಮಾಡೀವ್ನಿ. ದಿಕ್ಕು ಮೇಲೆ ಮಾಡ್ಬೇಕಂದ್ರೆ ಮುಂದು ಸಣ್ಣ ಸುಳುವಾದರೂ ಸಿಗ್ಬೇಕಲ್ವೇ? ನೀವು ನಿಮ್ಮ ಶಕ್ತಿ ಮೀರಿ ಪ್ರಯತ್ನ ಮಾಡ್ತಿದ್ದೀರಾ, ಆದರೆ ನನ್ನಿಂದ ಏನೂ ಮಾಡೋಕ್ಕಾಗ್ತಿಲ್ವಲ್ಲ ಅಂತ ನನ್ನ ಮನ್ಸಿಗೆ ತುಂಬ ನೋವಾಗ್ತಿದೆ. ಅದು ಅಲ್ಲದೆ ಅವರಿಬ್ಬರ ವಿಷಯನ ಸಹನಕ್ಕನ ಹತ್ರ ಮುಚ್ಚಿಟ್ಟು ತಪ್ಪು ಮಾಡಿದೆ ಅಂತ ಗಿಲ್ಟ್ ಕಾಡ್ತಿದೆ. ಸಮಾಧಾನ ಮಾಡ್ಕೊಳ್ಳಿ. ಇದನ್ನು ನೀವು ಯಾವುದು ಬೇಕು ಅಂತ ಮಾಡಿಲ್ವಲ್ಲ. ಸಹನವ್ರಿಗೆ ಪರಿಸ್ಥಿತಿ ತಿಳಿ ಆದಮೇಲೆ ಅವರೇ ಅರ್ಥ ಮಾಡ್ಕೋತಾರೆ. ರೀ, ನಮ್ಮ ಸುಮಂಗೆ ಯಾವ ತೊಂದರೆನೂ ಆಗದೆ ವಾಪಸ್ ಬರ್ತಾಳಲ್ವಾ? ಅವಳಿಗೇನಾದರೂ ಆದರೆ ಅದರಲ್ಲಿ ನಾನು ಭಾಗಿಯಾಗಿದ್ದೀನೇನೋ ಅನ್ನೋ ಹಿಂಸೆ ಶುರುವಾಗುತ್ತೆ. ನನಗೆ ಯಾಕೋ ತುಂಬ ಭಯ ಆಗ್ತಿದೆ. ಸುಮಂಗೆ ಏನೂ ಹಾಕಿಲ್ಲ, ಸುಮ ವಾಪಸ್ ಬಂದೇ ಬರ್ತಾಳೆ. ನೀವೇನೋ ಯೋಚನೆ ಮಾಡ್ಬಿಟ್ಟು ತಲೆ ಕೆಡ್ಸ್ಕೊಬೇಡಿ, ಏನೂ ಹಾಕಿಲ್ಲ.
ರೀ ಕೃಷ್ಣಪ್ಪ, ಇದೇನ್ರಿ ಹುಡುಗನ ರೂಮು? ಹೌದು ಸರ್. ಬೀಗ ಹಾಕಿದೆಯಲ್ಲ, ಬೀಗ ಹೊಡೆದು ಓಪನ್ ಮಾಡ್ರಿ, ಒಳಗಡೆ ಏನಾದರೂ ಸಿಗುತ್ತೆ ನೋಡೋಣ. ಸರಿ ಸರ್. ರೀ ಕೃಷ್ಣಪ್ಪ, ಶಂಕರ್, ಎಸ್ ಸರ್. ಎಲ್ಲ ಕಡೆ ಹುಡುಕ್ರಿ, ಓಕೆ. ಸಿಗುತ್ತೆ ನೋಡೋಣ. ಆಯ್ತು ಸರ್. ಓಕೆ. ಸರ್ ಇಲ್ಲಿ ನೋಡಿ ಸರ್, ಬೀರು ತುಂಬ ಇಂಥ ಫೋಟೋಗಳ ತುಂಬಿದೆ. ಯಾರೋ ದೊಡ್ಡ ಪ್ಲೇ ಬಾಯ್ ಇರ್ಬೇಕು ಸರ್. ಸಚಿನ್ ಬಗ್ಗೆ ಯೋನೋ ಮಾಹಿತಿ ಸಿಕ್ಕೈತೆ ಅಂದ್ರಲ್ಲ, ಯೋನದು ಮೇಡಮ್ನವ್ರೆ? ರಾಜು, ಲ್ಯಾಪ್ಟಾಪ್ ಓಪನ್ ಮಾಡಿ ಅದರಲ್ಲಿರೋ ವಿಡಿಯೋನ ಎಲ್ಲರಿಗೂ ತೋರಿಸಿ. ಎಸ್. ಚಿಚಿ, ಯೋನಿದೆಲ್ಲ ಅಸಹ್ಯ. ಮೊದಲು ಮುಚ್ಚಿ ಇದನ್ನ. ಆ ಸಚಿನ್ ಒಬ್ಬ ಪ್ಲೇ ಬಾಯ್, ತುಂಬಾ ಜನ ಹುಡುಗಿರ ಜೀವನನ ಹಾಳು ಮಾಡಿದ್ದಾನೆ. ಇದೆಲ್ಲ ಸಚಿನ್ ರೂಮ್ ಸರ್ಚ್ ಮಾಡಿದಾಗ ಸಿಕ್ಕಿರೋ ಪ್ರೂಫ್ಗಳು. ನೀವು ಸುಳ್ಳು ಹೇಳ್ತಾ ಇದ್ದೀರಾ. ನನ್ನ ಮಗ ಅಂಥವನಲ್ಲ. ರೀ, ನೀವೇನು ಸುಮ್ಮನೆ ಕೂತಿದ್ದೀರಾ? ಇವ್ರು ನಮ್ಮ ಸಚ್ಚು ಬಗ್ಗೆ ಏನೇನೋ ಆರೋಪ ಮಾಡ್ತಾ ಇದ್ದಾರೆ. ಏನಾದರೂ ಮಾತಾಡಿ. ಮೇಡಮ್, ನೀವು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀರಾ. ಸಾಕು ಸುಮ್ಮನಿರಿ ಕೇಶವ್ ಅವರೇ. ಸಮಾಜದಲ್ಲಿ ಗೌರವ ಇರೋ ವ್ಯಕ್ತಿ ನೀವು. ನಿಮ್ಮ ಮಗ ಎಲ್ಲಿ ಹೋಗ್ತಿದ್ದಾನೆ, ಏನು ಮಾಡ್ತಿದ್ದಾನೆ ಅಂತ ನಿಗಾ ಇಡಕ್ಕಾಗಲ್ವಾ? ಇದು ನಿಮ್ಮ ಮಗನ ಲ್ಯಾಪ್ಟಾಪ್ ತಾನೆ? ಇದು ಅವನ ರೂಮಲ್ಲೇ ಸಿಕ್ಕಿರೋದು. ಅಪ್ಪ ಸರಿ ಇದ್ದಿದ್ರೆ ಮಗನೂ ಸರಿ ಇರ್ತಿದ್ದ. ಏಯ್, ನನ್ನ ಮಗನ ಬಗ್ಗೆ ಇನ್ನೊಂದು ಮಾತಾಡಿದ್ರೆ ನಾನು ಸುಮ್ಮನೆ ಇರಲ್ಲ. ಕಾಳಿ, ಮಾತನ್ನ ಹಾಕೋಸಿ ನಿಗಾ ಇರಲಿ. ಸುಮ್ಕೆ ನಿಂತ್ಕೊ. ನೋಡಿ ಸರ್, ತುಂಬ ಹುಡುಗಿರ ಜೊತೆ ಚಾಟ್ ಮಾಡಿರೋದು, ಅವರ ಪ್ರೈವೇಟ್ ವಿಡಿಯೋಸ್ ಫೋಟೋಸ್ ಎಲ್ಲ ಇಟ್ಕೊಂಡು ಆ ಹುಡುಗಿರನ್ನ ಬ್ಲ್ಯಾಕ್ ಮೇಲ್ ಮಾಡಿರೋದು, ಅದೆಲ್ಲ ನಮಗೆ ಸಿಕ್ಕಿದೆ. ಪ್ರೂಫ್ಗಳು ಇರೋದಕ್ಕೆ ಮಾತಾಡ್ತಿರೋದು ಮಿಸ್ಟರ್ ಕೇಶವ್. ಇಲ್ಲಿ ಬರ್ತಿದ್ದಾಗ ಆ ಹುಡುಗ ಎಷ್ಟು ಸಭ್ಯಂತರ ಕಾಣಿಸ್ತಾ ಇದ್ದ. ಈಗ ನೋಡಿದ್ರೆ ಇಂಥ ಕೆಲಸ ಮಾಡಿದ್ದಾನೆ. ಇದೇನೇನೆ ನೀವು ಕಲ್ಸಿರೋ ಸಂಸ್ಕಾರ? ಇಲ್ಲ, ಇದೆಲ್ಲ ಬರೀ ಸುಳ್ಳು. ನನ್ನ ಮಗ ತುಂಬ ಒಳ್ಳೆಯವನು. ಅವನಿಗೆ ಒಳ್ಳೆ ಬುದ್ಧಿ ಹೇಳ್ಕೊಟ್ಟಿದ್ದೀವಿ. ಹೌದು, ನನ್ನ ಮಗ ಇಂಥ ಕೆಲಸ ಮಾಡಿದ್ದಾನೆ ಅಂದರೆ ನಾನು ಒಪ್ಪಲ್ಲ. ಕೇಶವ, ರೇವತಿ, ಎತ್ತವರಾಗಿ ನಿಮ್ಮ ನೋವು ಯೋನು ಅನ್ನೋದು ನಂಗೆ ಅರ್ಥ ಆಯ್ತೈತೆ. ಆದರೆ ಇದ್ರ ಬಗ್ಗೆ ಎಲ್ಲ ಸುಳ್ಳು ಹೇಳಿ ಇವ್ರಿಗೆ ಒಂದು ಲಾಭ? ಅಪ್ಪನಿಗೆ ದುಡ್ಡಿನ ದಿಮಾಕು, ಮಗನಿಗೆ ಹೆಣ್ಮಕ್ಳು ಶೋಕಿ. ಆದ್ರೆ ಅಪ್ಪ ಮಾತ್ರ ಸಾತ ಥರ ಆಡೋದು. ಇವನ್ ತೆಪ್ಪಿಟ್ಕೊಂಡು ನಮ್ಮ ಸುಮನ್ ಬಗ್ಗೆ ಕೆಡ್ದಾಗ ಮಾತಾಡ್ತವನೆ. ನಮ್ಮ ಸುಮಂಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಾನು ಯಾರನ್ನೂ ಸುಮ್ಕೆ ಬಿಡೋಕ್ಕಿಲ್ಲ. ದಯವಿಟ್ಟು ಇದ್ರಾಗ ನನ್ನ ತಂಗಿದ್ ಏನೂ ತಪ್ಪಿಲ್ಲ.
ನನ್ನ ತಂಗಿ ನೋಡ್ಕೊಡಿ ಮೇಡಮ್ ಅವರೇ. ನಿಮ್ಮ ತಂಗಿ ಏನು ಸಾಚ ಅನ್ನೋ ಥರ ಮಾತಾಡ್ಬಿಡಿ ಸಹನಾ ಅವರೇ. ಸಚಿನ್ ಮತ್ತೆ ಸುಮಾ ಮಾತಾಡಿರೋ ಚಾಟ್ಸ್ ಎಲ್ಲ ನಮ್ಮ ಹತ್ರ ಇದೆ. ಅದರಲ್ಲಿ ನಿಮ್ಮ ತಂಗಿನೇ ಊರು ಬಿಟ್ಟು ಹೋಗೋಣ ಬಾ, ನನಗೆ ಮನೇಲಿ ತುಂಬ ಹಿಂಸೆ ಆಗ್ತಿದೆ ಅಂತ ಹೇಳಿರೋದು. ಮೇಡಮ್ ಏನು ಹೇಳ್ತಿದ್ದೀರಾ? ಸುಮಾ ಮನೇಲಿ ಟಾರ್ಚರ್ ಅಂತ ಹೇಳಿದಳ? ಬೇಕಿದ್ರೆ ನಮ್ಮ ಹತ್ರ ಚಾಟ್ ಪ್ರೂಫ್ ಇದೆ, ಬೇಕಾದ್ರೆ ತೋರಿಸ್ತೀವಿ. ತೋರಿಸ್ರಿ. ಅಷ್ಟೇ ಅಲ್ಲ, ನನಗೆ ನೀನೊಬ್ಬರಿದ್ರೆ ಸಾಕು, ಬೇರೆ ಇನ್ಯಾರು ಬೇಡ ಅಂತಲೂ ಹೇಳಿದ್ದಾರೆ. ಬೇಕಿದ್ರೆ ನೋಡಿ. ಏನಪ್ಪ ಇವರು ನಮ್ಮ ಕೂಸ್ ಬಗ್ಗೆ ಬಾಯಿ ಬಂದು ಮಾತಾಡ್ತಾವ್ರೆ? ಇಲ್ಲ, ನನ್ನ ತಂಗಿ ಹಿಂಗೆಲ್ಲ ಮಾಡೋಳಲ್ಲ. ಇದು ಇವರ ಮೋಸ ಐತೆ. ಸುಮ್ಮನೆ ಎರಡು ಕುಟುಂಬದವರು ನಮ್ಮನ್ನ ಪಕ್ಕ ಮಾಡಕ್ ನೋಡ್ಬೇಡಿ. ಸಾಕ್ಷಿ ಇಲ್ಲದೆ ಮಾತಾಡಕ್ ನಾವೇನು ದಡ್ರಲ್ಲ. ನನಗಂತೂ ತಲೆ ಕೆಟ್ಟು ಹೋಯ್ತೈತೆ. ನಮ್ಮ ಸುಮಾ ಇಂಥ ಕೆಲಸ ಮಾಡ್ತಾಳೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇಷ್ಟೊತ್ತು ನಂದೇ ತಪ್ಪು ಅಂತ ಹೇಳ್ತಾ ಇದ್ರಿ, ಈಗ ಯಾಕೆಲ್ಲ ಬಾಯಿಗೆ ಬೀಗ ಹಾಕೊಂಡು ನಿಂತಿದ್ದೀರಾ? ಇದರಲ್ಲಿ ನಿಮ್ಮ ಸುಮಂದೇ ತಪ್ಪು. ತಾನಾಯಿತು ತನ್ನೋದಾಯಿತು ಅಂತ ಇದ್ದ ನನ್ನ ಮಗ, ಅವನಿಗೆ ಲವ್ ಗಿವ್ ಅಂತ ಇಲ್ದಿರೋದೆಲ್ಲ ಹೇಳಿ ತಲೆ ಕೆಡ್ಸಿದಾಳು ನಿಮ್ಮ ಹುಡುಗಿ. ನನ್ನ ಮಗನ ಏನಾದರೂ ಕದ್ದು ಮುಚ್ಚಿ ಮದುವೆ ಆಗಿರ್ಬೇಕಲ್ಲ, ಆಗಿದೆ ನಿಮಗೆಲ್ಲ. ಮೇಡಮ್, ಸುಮಾ ಸಚಿನ್ ಅವ್ರ ನಂಬರು ಮಹಾರಾಷ್ಟ್ರದಲ್ಲಿ ಆಕ್ಟಿವೇಟ್ ಆಗಿದೆ ಅಂತ ಸುದ್ದಿ ಬಂದಿದೆ. ಅವರಿಬ್ರು ಫೋನು ಅಲ್ಲೇ ಆಕ್ಟಿವೇಟ್ ಆಗಿದೆ ಅಂದ್ರೆ ಅವರಿಬ್ರು ಒಟ್ಟಿಗೆ ಒಂದೇ ಕಡೆ ಇದ್ದಾರೆ ಅಂತ ಕನ್ಫರ್ಮ್ ಆಯ್ತು. ನಮ್ಮ ಸುಮಾ ನಮಗೆ ಮೋಸ ಮಾಡ್ಬಿಟ್ಲ. ನೋಡಿ ಬಂಗಾರಮ್ಮನವ್ರೆ, ಇದು ಲವ್ ಕೇಸ್. ಇಬ್ರು ಮೇಜರ್ ಆಗಿರೋದ್ರಿಂದ ಇದ್ರಲ್ಲಿ ನಾವೇನು ಮಾಡಕ್ ಬರೋದಿಲ್ಲ. ಆದ್ರೆ ಅವರಿಬ್ರು ಎಲ್ಲೇ ಇದ್ರು ಹುಡುಕಿ ಸ್ಟೇಷನಿಗೆ ತಂದು ಕೂರ್ಸೋ ಜವಾಬ್ದಾರಿ ನಂದು. ಇಷ್ಟರಲ್ಲಿ ಅವ್ರೇನಾದ್ರೂ ಮದ್ವೆ ಆಗಿದ್ರೆ ಐ ಆಮ್ ಹೆಲ್ಪ್ಲೆಸ್. ಅದಕ್ಕೆ ನನ್ನ ಮಗ ನಿಜವಾಗ್ಲೂ ತುಂಬ ಒಳ್ಳೆಯವನದಕ್ಕೆ. ನೋಡ್ರಿ ಯುವತಿ, ಎತ್ತವ್ರಿಗೆ ಯಜ್ಞ ಮುದ್ದು ದಿಟ. ಆದರೆ ಆ ಯಜ್ಞ ಏಸ್ಗೆ ಕೆಲಸ ಮಾಡ್ತೈತೆ ಅಂತ ಗೊತ್ತಾದ್ಮ್ಯಾಕು ಅದನ್ನ ಹೊಗಳಬಾರ್ದು. ಹಾಗಾದ್ರೆ ನಿಮಗೆ ನಮ್ಮ ಮಾತು ಮೇಲೆ ನಂಬಿಕೆ ಇಲ್ವಾ ಅಮ್ಮವ್ರೆ? ಇದು ನಂಬಿಕೆ ಪ್ರಶ್ನೆ ಅಲ್ಲ ಕೇಸ್ವ. ನಿನ್ನೆ ಇಂದ್ಲು ನೀನು ಬರೀ ಸುಮಂದೆ ತೆಪ್ಪು ಅನ್ನಂಗೆ ಮಾತಾಡ್ತಿದ್ದೆ. ಆದರೆ ಇವತ್ತು ಪೊಲೀಸ್ನವ್ರು ಬಂದ್ಮ್ಯಾಕೆ ನಿನ್ನ ಮಗಂದು ಅದು 7 ತೆಪ್ಪೈತೆ ಅಂತ ತಿಳಿತು ಅಲ್ವೇ? ಅದಕ್ಕೆ ಇದರಲ್ಲಿ ಏನೋ ಮೋಸ ಇದೆ. ನೀವು ಬೇಕಾದರೆ ಸಚ್ಚು ಜೊತೆ ಓದೋ ಯಾವ ಹುಡುಗರನ್ನಾದರೂ ಕೇಳಿ, ಎಲ್ಲರಿಗೂ ಅವನ ಮೇಲೆ ಒಳ್ಳೆ ಅಭಿಪ್ರಾಯನೇ ಇದೆ. ಅದಕ್ಕೆ ಇವ್ರ ಮಗಳು ನಮ್ಮ ಮಗನ ಹಿಂದೆ ಬಿದ್ದಿಲ್ಲ ಅಂದಿದ್ರೆ ಅವ್ನು ನಮ್ಮ ಮಾತು ಕೇಳ್ಕೊಂಡು ನಮ್ಮ ಮನೇಲೇ ಇರ್ತಿದ್ದ. ಕೆಡವರು ಅದು ಎಲ್ಲಿದ್ರು ಕೆಡ್ತಾರೆ. ಅವನು ಒಳ್ಳೆಯವನೇ ಆಗಿದ್ದಿದ್ರೆ ರೂಮ್ನಾಗೆ ಇಂಥ ಅನಾಚಾರ ಎಲ್ಲ ಮಾಡ್ತಿರ್ನಿಲ್ಲ. ಇನ್ಮ್ಯಾಕಾದ್ರೂ ಬರೀ ಪ್ರತಿಷ್ಠೆ ಅಂತ ಮೆರೆಯೋದು ಬಿಟ್ಟು ಮಗನ ಮ್ಯಾಕೆ ನಿಗಾ ಇಡು ಕೇಸ್ವ. ಅದು ಹಾಗಲ್ಲ ಅಮ್ಮವ್ರೆ. ಆಗೂ ಇಲ್ಲ ಈಗೂ ಇಲ್ಲ. ಮೊದಲು ಮಕ್ಕಳು ಮನೆ ಸೇರಲಿ, ಆಮ್ಯಾಕೆ ನಿಂತವ ಮಾತಾಡ್ತೀನಿ. ಈಗ ನೀವಿಬ್ರು ಇಲ್ಲಿಂದ ಒಳ್ಳಿ.
ಇಲ್ಲಿ ಯಾರು ನಮ್ಮ ಮಾತು ಕೇಳೋ ಸ್ಥಿತಿಯಲ್ಲಿಲ್ಲ. ನಮ್ಮ ಮಗಂಗೆ ಏನಾರು ಆಗ್ಬೇಕಲ್ಲ, ಆಮೇಲೆ ಎಲ್ರಿಗೂ ಉತ್ತರ ಕೊಡ್ತೀನಿ.